ಸಿಜೆಪಿ ಬಗ್ಗೆ ನಾವ್ ಯಾಕೆ ಅನುಮಾನವನ್ನ ವ್ಯಕ್ತಪಡಿಸಬಾರದು ಅಂತ ಪ್ರಶ್ನೆ ಬರುತ್ತೆ. ನಮ್ಮ ದೇಶದಲ್ಲಿ ಆಂತರಿಕ ಅರಾಜಕತೆ ಸೃಷ್ಟಿ ಮಾಡೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಅಂತ ಒಂದು ರಿಪೋರ್ಟ್ ಬರುತ್ತೆ ಸರ್. ಅಂಡ್ ಈ ಮನುಷ್ಯ ಈಗ ಏರ್ಪೋರ್ಟಿಗೆ ಬರ್ತಿದ್ದಂಗೆ ಒಂದು ಅದ್ದೂರಿ ವೆಲ್ಕಮ್ ಸಿಕ್ತಲ್ಲ, ಅವ ಎಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಿದೆ. ಯಾಕೆ ಅನುಮಾನ ವ್ಯಕ್ತಪಡಿಸಬಾರ್ದು? ಆಮೇಲೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ? ಇದು ಕಾಸಿಲ್ದೆ ಆಗೋ ಕೆಲಸನ, ಇದನ್ನೆಲ್ಲ ನೋಡ್ಬೇಕಲ್ಲ. ಇಲ್ಲ, ಈಗ ನಾವು ಸಿಜೆಪಿ ಒಂದು ನಿಮ್ ಜೊತೆ ಅಸೋಸಿಯೇಷನ್ ಅದೊಂದು ಮೈನು, ನಾನು ಮರ್ತ್ಬಿಟ್ಟೆ. ಸೊ ನಿಮ್ ಬಗ್ಗೆ ಅನುಮಾನ ಪಡಿಸೋದ ಅಥವಾ ಸಿಜೆಪಿ ಬಗ್ಗೆ ಅನುಮಾನದಿಂದ ನೋಡೋದ? ಇಲ್ಲ, ಯಾರ ಬಗ್ಗೆ ಯಾಕೆ ಅನುಮಾನ ಪಡಬೇಕು? ಎಲ್ಲರೂ ನಮ್ಮ ದೇಶದ ಪ್ರಜೆಗಳನ್ನೇ ಒಂದು ಧ್ವನಿ ಎತ್ತುತ್ತಾ ಇದ್ದಾರೆ. ಆಲ್ರೆಡಿ ಅನುಮಾನ ಪಡಬೇಕಾಗಿರೋದು ಸರ್, ಅನುಮಾನ ಪಡಬೇಕಾಗಿರೋದು ಇಂಟೆಲಿಜೆನ್ಸ್ ಬ್ಯೂರೋ. ನಾವೆಲ್ಲ ಅನುಮಾನ ಪಡಬೇಕಾಗಿರೋದು ನಾವು ಕಾಮನ್ ಪೀಪಲ್ ಆಗಿ ನಾವು ಆಗ್ತಾ ಇರೋ ಒಂದು ಸಂದರ್ಭದ ಬಗ್ಗೆ ಮಾತಾಡ್ಬೇಕಲ್ವಾ ಸರ್? ಈಗ ನಮ್ಗೆ ನೀವ್ ಹೇಳ್ತಾ ಇರೋದು ಕರೆಕ್ಟ್. ಸಿಜೆಪಿ ನ ಬಂದ್ಬಿಟ್ಟು ನೀವು ಆಮ್ ಆದ್ಮಿ ಪಾರ್ಟಿ ಬಿ ಟೀಮು ಅಥವಾ ಇನ್ನೊಂದು ಪಾರ್ಟಿದು ಬಿ ಟೀಮು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಂಘಟನೆ ಮಾಡ್ತಾ ಇರುವಂತ ಅಥವಾ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಒಂದು ಅವಮಾನ ಮಾಡ್ದಂಗೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಬಿಜೆಪಿಗೆ ಒಂದು 150 ಬಿ ಟೀಮ್ಗಳಿದಾವೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರ್ತವೆ, ಆಯ್ತಾ? ಈಗ ಯಾರ್ದೋ ಒಂದು ಪಕ್ಷದ ವಿರುದ್ಧ ಅಲ್ಲ ಇದು. ಈ ಟೈಮಲ್ಲಿ ಕಾಂಗ್ರೆಸ್ ಇದ್ರೂ, ಕಾಂಗ್ರೆಸ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದ್ರೂ ವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಿರೋದು. ಏನು ನಾವೊಂದು ಬೆಂಬಲ ಸೂಚಿಸ್ತಾ ಇದೀವಿ ಸಿಜೆಪಿಗೆ, ಕಾಕ್ರೋಚ್ ಜನತಾ ಪಾರ್ಟಿಗೆ. ಸೊ ಅದು ಪೊಲಿಟಿಕಲ್ ಪಾರ್ಟಿಯಾಗಿ ಹೊರಹೊಮ್ಮೋದಲ್ಲ, ಅಟ್ ಅ ಲೇಟರ್ ಪಾಯಿಂಟ್. ಆಮೇಲೆ ಪರಿವರ್ತನೆ ಜಗದ ನಿಯಮ, ಏನದನ್ನೇನು ನೀವು ಅಲ್ಲಗೆಳಿಬೇಕಾಗಿಲ್ಲ. ಅವ್ರ ಪಾರ್ಟಿ ಫಾರ್ಮ್ ಮಾಡಿದ್ರು ಮಾಡ್ಬೋದು, ಇಲ್ಲ ಅಂದ್ರೂ ಇರ್ಬೋದು. ಈಗ ಒಂದು ಧ್ವನಿ ಆಗಿದ್ದಾರೆ. ನಾವು ಯೋಚನೆ ಮಾಡಬೇಕಿರೋದು ನಮ್ಮ ಯುವಕರ ಬಗ್ಗೆ. ಈಗ ನೀಟ್ ಎಕ್ಸಾಮ್ ಅಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಸತ್ತೋಗಿರೋರ್ದು ಪ್ರೊಫೈಲ್ ನೋಡ್ತಿದ್ರೆ ನಿಮಗೆ ಗೊತ್ತಾಗತ್ತೆ. 5 ಲಕ್ಷ 6 ಲಕ್ಷ ರೂಪಾಯಿ 2 ವರ್ಷಕ್ಕೆ ಫೀಸ್ ಕಟ್ಕೊಂಡು ಅವರು ಬಡ ಕೂಲಿ ಕಾರ್ಮಿಕರು ಮನೆಗಳನ್ನೆಲ್ಲ ಮಾರ್ಬಿಟ್ಟು ಎಲ್ಲ ಬಂದಿದ್ದಾರೆ. ಅಂಥದ್ರಲ್ಲಿ ಯಾವುದೋ ಒಂದೆರಡು ರಾಜ್ಯಗಳಲ್ಲಿ, ರಾಜಸ್ಥಾನ್, ಮಹಾರಾಷ್ಟ್ರದಲ್ಲಿ ಅನುಮಾನ ಬರುತ್ತೆ ಅನ್ನೋದಕ್ಕೆ ಆಲ್ರೆಡಿ ಪಾಯಿಂಟ್ ಕೊಟ್ಟೆ. ಅಂಡ್ ಅವರ ಪೇಜ್ ನಾನು ಬೆಳಗ್ಗೆ ಇವತ್ತು ಡಿಬೇಟ್ ಅಂದಾಗ ಸ್ಕ್ರಾಲ್ ಮಾಡ್ತಾ ಇದ್ದೆ. ಬರೀ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಯಾವ್ದು ಸರಿ ಇಲ್ಲ, ದೂಷಿಸೋದೇ ಆಯ್ತಲ್ಲ. ಹೊಗಳ ಕೆಲಸ ಅಂದ್ರೆ ನಾನು ದೇಶವನ್ನ ಹೊಗಳೋದು ಅಂದ್ರೆ ಬಿಜೆಪಿ ಹೊಗಳದಂಗಲ್ಲ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ವಿನಾಯಕ್ ಅವರೇ. ಹೋಗಿ ಬಂದವ್ರು ನನ್ನ ಅದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಆ ಕಣ್ಣಿಂದ ನೋಡ್ತಾ ಇದ್ದೀರಾ ನೀವು. ಕಾಮಲೆ ಕಣ್ಣಿಗೆ ಏನೋ ಅಂತಾರಲ್ಲ ಹಂಗೆ, ನಾನು ಅದಕ್ಕೆಲ್ಲ ಉತ್ತರದಾಯಕ ಅಲ್ಲ. ಅದು ಹಾಗಾಗಿ ಆಂಟಿಸಿಪೇಟರಿ ಬೆಲ್ತಾರ ಹಂಗೆ ಹೇಳ್ತಾ ಇದ್ದೀನಿ. ದೇಶದಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದ ತಕ್ಷಣ ಬಿಜೆಪಿ ವಿರುದ್ಧ, ಇದು ತುಂಬಾ ಚೆನ್ನಾಗಿದೆ ಅಂದ ತಕ್ಷಣ ಬಿಜೆಪಿ ಪರವಾಗಿ ಅನ್ನೋಂಗಲ್ಲ ವಿಷಯ. ಅವ್ರ ಪೇಜ್ ಅಲ್ಲಿ ಬರೀ ಇದೆ ವ್ಯವಸ್ಥೆ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಯಾವ್ದು ಸರಿ ಇಲ್ಲ ಅಂತ. ಮತ್ತೆ ನಾವು ಹೆಂಗ್ ಬದುಕ್ತಾ ಇದ್ವಿ? ಇವ್ರನ್ನ ಯಾಕೆ ನಾವು ಅನುಮಾನದಿಂದ ನೋಡಬಾರ್ದು ಸಿಜೆಪಿನ? ಇಲ್ಲ, ಏನಂತ ಹೇಳಿದ್ರೆ ಎಲ್ಲ ಸುಭಿಕ್ಷವಾಗಿದ್ರೆ ಅದನ್ನೇನು ಔಟ್ರೇಜ್ ಅನ್ನ ಆಚೆ ಹಾಕ್ಬೇಕಾಗಿಲ್ಲ. ಈಗ ನೀಟ್ ಎಕ್ಸಾಮ್ ಒಂದು ತಗೊಂಡಾಗ ನಾವು ನೀಟ್ ಎಕ್ಸಾಮ್ ಫೇಲ್ಯೂರ್ ಅಂದ್ರೆ ಲೀಕ್ ಆಗಿದ ತಕ್ಷಣ ನಮ್ಮ ರಾಜಕಾರಣಿಗಳು ಅಥವಾ ಧರ್ಮೇಂದ್ರ ಪ್ರಧಾನ್ ಅವರು ಅವ್ರು ಕೊಟ್ಟಿದ್ದು ಏನ್ ಆನ್ಸರ್ ಹೇಳಿ? ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮ್ ಇಂದ ಆನ್ಲೈನ್ ಮಾಡ್ಬಿಡ್ತೀವಿ. ಆನ್ಲೈನ್ ಮಾಡ್ಬಿಟ್ರೆ ಈಗಲಾದ್ರೂ ಈ ಕ್ವಶನ್ಸ್ ಏನೋ ಸಿಕ್ಕಾಕೊಂಡಿದ್ದಾವೆ, ಗೊತ್ತಾಗಲ್ಲ. ಅಲ್ಲಿ ಕ್ವಶನ್ ಪೇಪರ್ ಕೂಡ ಏರ್ ಫೋರ್ಸ್ ಇಂದ ತರಿಸ್ತಾರೆ. ರಾಜನಾಥ್ ಸಿಂಗ್ ಅವ್ರು ಹೇಳಿದ್ರು, ಏನ್ ಏರ್ ಫೋರ್ಸ್ ಅವರು ತಂದ್ಬಿಟ್ಟು ಕ್ವಶನ್ ಪೇಪರ್ ಕೊಡ್ತಾರೆ. ಎಲ್ಲಿ ಅವರು ದೋಹಾಗ್ ಹೋಗ್ಬೇಕು, ದುಬೈಗೆ ಹೋಗ್ಬೇಕು, ಸಿಂಗಾಪುರ್ ಹೋಗ್ಬೇಕು, ಕಠ್ಮಂಡುಗೆ ಹೋಗ್ಬೇಕು, ಯಾಕಂದ್ರೆ ಅಲ್ಲೂ ಎಕ್ಸಾಮ್ ಸೆಂಟರ್ಸ್ ಇದಾವೆ. ಮಾತಾಡಿ ಹಂಗೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ 15-16 ಜನ ಒಟ್ಟೊಟ್ಟಿಗೆ ಸೆಲೆಕ್ಟ್ ಆಗ್ಬಿಟ್ಟು ಒಂದೇ ಫ್ಯಾಮಿಲಿ ಅದನ್ನು ಹೇಳ್ತೀನಿ. ಭೇದ ಭಾವ ಇಲ್ಲ, ಕರ್ನಾಟಕ ರಾಜ್ಯದಲ್ಲೂ ನಡೆದಿದೆ ಅಲ್ವಾ ವಿನಾಯಕ್ ಅವರೇ? ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಮಾತಾಡದೇ ಇರೋದು ಸಾಧ್ಯ? ಒಬ್ಬ ಯುವಕನಾಗಿ ಮಾತಾಡ್ಲೇಬೇಕು ಅಲ್ಲಿ ಆಗಿರುವಂತ ಅವ್ಯವಹಾರದ ಬಗ್ಗೆ. ಸರ್ಕಾರ ಯಾವ್ದಾದ್ರು ಪಕ್ಷ ಇದೆ ಕೆಪಿಎಸ್ಸಿ ಪಕ್ಷ ಇಲ್ಲ. ಸಿಬಿಐ ತನಿಖೆ ಕೊಡಿ. ನೋಡಿ, ಎಕ್ಸಾಮ್ಗಳಲ್ಲಿ ಯಾವ ಸರ್ಕಾರದ ಅವಧಿಯಲ್ಲಿ ಆಗಿಲ್ಲ ಕಾಂತರಾಜ್ ಅವರು. ಕೆಪಿಎಸ್ಸಿಯನ್ನ ಮುಳುಗಿಸಿ ಅದಕ್ಕೆ ಶ್ರಾದ್ದ ಮಾಡಿ ಹೊಸದಾಗಿ ಹುಟ್ಟಾಕ್ಬೇಕು. ಆದ್ರೆ ಯಾವ ಸರ್ಕಾರದಲ್ಲಿ ಈ ರೀತಿಯ ಆಗಿಲ್ಲ ಅಂತ ಹೇಳಿ ಅಂತ ಪ್ರಶ್ನೆ ಕೇಳ್ತಿರಲ್ಲ, ಅದು ಉತ್ತರನ ನಾವು ಕೇಳಿದಕ್ಕೆ? ಸಮರ್ಥನೆನಾ? ಮತ್ತಿನ್ನೇನ್ ಮಾಡ್ಬೇಕು? ಅದು ಸಮರ್ಥನೆ. ಯಾಕಂದ್ರೆ ಬಿಜೆಪಿ ಅವರು ಮಾಡಿದ್ದಾರೆ, ಜೆಡಿಎಸ್ ಅವರು ತಪ್ಪು ಮಾಡಿದ್ದಾರೆ, ನಾವು ಕಾಂಗ್ರೆಸ್ ಅವರು ತಪ್ಪು ಮಾಡ್ತೀವಿ.
ನೋಡಿ ಸರ್ ನೀವೇ ಕೇಳಿ, ಹೇಳ್ತಿರಲ್ಲ. ನೀವ್ ಹೇಳ್ಕೊಂತೀರಿ ಎಲ್ಲಾ ಪಕ್ಷದಲ್ಲೂ ಆಗಿದೆ, ಮೇಡಮ್, ಅಕ್ಸೆಪ್ಟ್ ಈ ಮಾಡ್ಕೊಂತೀವಿ. ಇನ್ನೊಂದು ಇವತ್ತು important ಎಲ್ಲಾ ಏನಂದ್ರೆ ಪಕ್ಷದಿಂದ ಆಗಿರೋದಕ್ಕೆ ಇವತ್ತು ನಿಮ್ಗೆ ಅಧಿಕಾರ ಕರ್ನಾಟಕದಲ್ಲೂ ಒಂದು ಯುವಕರ ಪಾರ್ಟಿ ಉಟ್ಕೊಳುತ್ತೆ. ಆದ್ರೂ ನಿಮ್ಮ ವಿರುದ್ಧ ಹೇಳ್ತೀನಿ ಕೇಳಿ, ಯಾಕೆ ಅಂತ ಹೇಳ್ತೀನಿ. ಇವತ್ತು KPSC ಇಷ್ಟೆಲ್ಲ ಹಗರಣ ಆಗಿದೆ. ಅದು ನೀಟ್ ಎಕ್ಸಾಮ್ಸ್ ಅಲ್ಲಿ ಅಷ್ಟಾದಾಗ NTA ಮೇಲೆ CBI ತನಿಖೆ ಕೊಟ್ಟರು ಸೆಂಟ್ರಲ್ ಗೌರ್ಮೆಂಟ್. ನಾವು ಅದನ್ನ ಅಪ್ರಿಶಿಯೇಟ್ ಅಟ್ಲೀಸ್ಟ್ ನಾವು 100ಕ್ಕೆ ಮೇಡಮ್ ಒಂದ್ ನಿಮಿಷ ಇನ್ನೊಂದು 100ಕ್ಕೆ 1% ಆದ್ರೂ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ಸೆಂಟ್ರಲ್ ಗೌರ್ಮೆಂಟ್ CBI ಕೊಟ್ಟರು ಅಂತ. KPSC ಆಗಿರೋ ಹಗರಣ ನೀವು CID ತನಿಖೆ ಕೊಟ್ಟಿಲ್ಲ, SID ಕೊಟ್ಟಿಲ್ಲ, CBI ತನಿಖೆ ಕೊಟ್ಟಿಲ್ಲ. ಇವತ್ತು ನೀವು ಸೆಂಟ್ರಲ್ ಗೌರ್ಮೆಂಟ್ ಇಷ್ಟೆಲ್ಲ ನೀವು ಹೇಳ್ತೀರಾ, ಇವರೇ ಒಪ್ಕೊಂತ ಇದಾರೆ ಮೇಡಮ್, ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ. ಅಂದ್ರೆ ನಿಮ್ ಕೈಲಿ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡ್ಸೋ ಅಂತ ಕೆಪಾಸಿಟಿ. ಅದಕ್ಕೋಸ್ಕರ ಇವತ್ತು ಅಂತ ಈ ಮೂಲಕ ಕರ್ನಾಟಕದ ಕನ್ನಡ ಮಕ್ಕಳಿಗೆ ಅಲ್ಲ, ನಿಮ್ಮ ಸಮರ್ಥನೆ ಸ್ಟೇಟ್ಮೆಂಟ್ ನಿಮಗೆ ಸಮಂಜಸ ನಾವೆಲ್ಲ ಅವರು ಹೇಳಿದ್ದು ನಿಮಗೆ ಸಮಂಜಸ ಅನಿಸ್ತಾ ಇದೆಯಾ? ನಾನು ನೇರ ಹೇಳಿದೆ ಅವರು ಬಿಟ್ಟರು ನಾವು ಬಿಡೋದಿಲ್ಲ ಅಂತ ನಾನು ಹೇಳಿದೆ. ಹೇಳಿದ್ನೋ ಇಲ್ವೋ? ನೀವ್ಯಾಕೆ ಬಯಸಾಗಿದ್ದೀರಾ? ಅವ್ರು ನೇರ ಹೇಳಿದ್ರು, ನಾನು ನೇರ ಹೇಳಿದೆ. ಕಾಂಗ್ರೆಸ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಾನು ಬಿಜೆಪಿ ವಕ್ತಾರೆ, ವಿದ್ಯಾರ್ಥಿ ಪರವಾಗಿ ಹಗಲು ರಾತ್ರಿ ಅಂತ ಹೋರಾಟ ಮಾಡ್ತಿರೋ ಈ ವ್ಯಕ್ತಿ ಕುತ್ಕೊಂಡು ನಿಮಗೆ ಪ್ರಶ್ನೆ ಮಾಡಿದ್ರು ಆತನು ಬಿಜೆಪಿ ವಕ್ತಾರ. ಏನ್ರಿ ಆಗಿದೆ ಕಾಂಗ್ರೆಸ್? ಬಿಜೆಪಿ ನೇರ ಪ್ರಶ್ನೆ. ನನ್ನ ಅನುಮಾನಗಳ ನೀವು ಪರಿಹಾರ ಮಾಡಿ. ನಾನು ನೇರ ಹೇಳಿದೆ ಈ ಹೋರಾಟ ಅವ್ರು ಬಿಟ್ಟರು ನಾನು ಬಿಡಲ್ಲ ಅಂತ. ಒಂದೇ ದಿನ ಪ್ರಶ್ನೆ ಮಾಡ್ತೀರಾ? ಜನ ನೋಡ್ತಾ ಇದ್ದಾರೆ, ಮರಿಬೇಡಿ. PSI ಸ್ಕ್ಯಾಮ್ ಏನಾಗಿತ್ತು ಅವತ್ತು ಇದೇ ಬಿಜೆಪಿ ಸರ್ಕಾರ ವಿರುದ್ಧನೇ ಹೋರಾಟ ಮಾಡಿದ್ದವು. ಇದೇ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆ ಇತ್ತು. ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಕಾಂಗ್ರೆಸ್ ಕಡೆ, ಕಾಂಗ್ರೆಸ್ ಕಡೆ, ಇವತ್ತು ನಾವು ಬಿಜೆಪಿ. ನೋಡಿ ಮೇಡಮ್ ಅದನ್ನೇ ನಾನು ಇವರಿಗೆ ಒಂದು ಅಪ್ರಿಶಿಯೇಟ್ ರೆಸ್ಪೆಕ್ಟ್ ಮಾಡ್ತೀನಿ. ಅವಾಗಲೇ ನಾನು ಅವಾಗ ಹೇಳಿದವರಿಗೆ ಅವ್ರನ್ನ ಬಿಜೆಪಿ ಲೇಬಲ್ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವಾ? ಯಾರಿಗೂ ಕಾಣಿಸ್ತಾ ಇಲ್ಲ. ನಾನು ಹೇಳ್ತೀನಿ, ಕಾಣಿಸ್ತಾ ಇಲ್ವಾ? ಪಾರ್ಟಿಗೆ ಸಿಂಪತೈಸರ್ ಅಂತ ಡಿಸ್ಕಸ್ ಮಾಡೋದಕ್ಕೆ ಹೊಣೆಗಾರಿಕೆ ಬಗ್ಗೆ ಕಾಂಗ್ರೆಸ್ಸಿಗರು ಬಿಡಲ್ಲ ಹೋರಾಟ. ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನಾನು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ವಿವೇಕಾಂತ್ ಕುಮಾರ್ ಮೇಡಮ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ನೋಡಿ ಮೇಡಮ್, ಇಲ್ಲಿ ನಾವು ಬಿಜೆಪಿ ತಪ್ಪು ಮಾಡಿದಾಗ PSI ಹೋರಾಟದಲ್ಲಿ ಪ್ರತಿಯೊಂದು ದಿನಾನು ಹೋರಾಟ ಮಾಡಿ ಸುಮಾರು 2-3 ವರ್ಷ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ವಿ. ಅವತ್ತು ಕಾಂಗ್ರೆಸ್ ನಮ್ಮ ಪರವಾಗಿ ಡೇ 1 ಇಂದ ಕೊನೆ ಒಂದ್ ನಿಮಿಷ ಹೇಳಕ್ ಕೇಳ್ಬಿಡಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮಾತಾಡಿ ನೀವು ದಯವಿಟ್ಟು ನಾನು ಕಾಂಗ್ರೆಸ್ ಬಿಜೆಪಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಕಂಪ್ಲೀಟ್ ಪ್ಲೀಸ್ ಗೋ ಹೆಡ್ ಮಾತಾಡ್ರಿ. ಮೇಡಮ್ ಇವತ್ತು ನಾನು ಹೇಳ್ತಾ ಇದೀನಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಪರ ಆಗಿರ್ಬೋದು, JDS ಪರವಾಗಿ ಇಲ್ಲಿ ನಾನು ಮಾತಾಡ್ತಾ ಇಲ್ಲ, ಒಂದು ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದೀನಿ. ಅವತ್ತು ಬಿಜೆಪಿ ವಿರುದ್ಧ ಹೋರಾಟ ಮಾಡಿದಾಗ ಡೇ 1 ಇಂದ ಕೊನೆ ತನಕ PSI ರೀ ಎಕ್ಸಾಮ್ ಆಗೋ ತನಕ PSI ಹೋರಾಟದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ರು, ಮತ್ತೆ ರೀ ಎಕ್ಸಾಮ್ ಮಾಡಿದ್ರು.
ಬಿಜೆಪಿ ವಿರುದ್ಧ ನಾವು ಕೇಳಿದ್ದ ಪ್ರಶ್ನೆಗೆ ಇವತ್ತು KPSC ಏನು ನಾವು ಇಂಟರ್ವ್ಯೂ ಮಾರ್ಕ್ಸ್ ಇರ್ಬೋದು ಮತ್ತೆ PDO ಎಕ್ಸಾಮ್ಸ್ ನಾವು ಮಾರ್ಕ್ಸ್ ಕಡಿಮೆ ಮಾಡಿದಾಗ ಎಲ್ಲದಕ್ಕೂ ಬಿಜೆಪಿ ಅದೊಂದು ಅಷ್ಟೇ ಸಪೋರ್ಟ್ ಮಾಡ್ತು ಮತ್ತೆ ಹೋರಾಟಕ್ಕೆ ಸಂಪೂರ್ಣವಾಗಿ ಅವ್ರು ನಿಂತ್ಕೊಂಡ್ರು. ನಾನು ಕಾಂಗ್ರೆಸ್ಗೆ ಯಾಕೆ ಅಪ್ರಿಷಿಯೇಟ್ ಮಾಡ್ತೀನಿ ಅಂತಂದ್ರೆ ಹೋರಾಟದಲ್ಲಿ ಒಂದ್ಸತಿ ನಿಂತ್ಕೊಂಡಾಗ ಕೊನೆ ತನಕ ನಮ್ಮ ಜೊತೆ ನಿಂತ್ಕೊಂಡ್ರು, ಅದಕ್ಕೆ ನಾನು ಇವಾಗ್ಲೂ ಅದೇ ಅಪ್ರಿಷಿಯೇಟ್ ಮಾಡ್ತೀವಿ. ಅದೇ ಬಿಜೆಪಿ ಅವ್ರು ನಾನು ಅವಾಗ್ಲೇ ಫಸ್ಟ್ ಡೇ ಅವಾಗ್ಲೇನೆ ಹೇಳಿದೆ, ಬಿಜೆಪಿ ಅವ್ರು ನಾವು ಇಷ್ಟು ಹೋರಾಟ ಮಾಡ್ತಾ ಇದೀವಿ, ಅಸೆಂಬ್ಲಿ ಒಳಗಡೆ ಇರ್ಬೋದು ಆಚೆ ಆಗಿರ್ಬೋದು, ಎಲ್ಲೋ ಕೆಲವೊಬ್ರು ಅರವಿಂದ್ ಬೆಲ್ಲತ್ ಸಾರು ಮತ್ತೆ ಯತ್ನಾಳ್ ಸಾರು ಕೆಲವೊಬ್ರು ಬಿಟ್ರೆ ಹೋರಾಟಕ್ಕೆ ಬೇರೆ ಯಾರೂ ಬಂದಿಲ್ಲ ಮೇಡಮ್. ಇವಾಗೂ ನಾನು ಬಿಜೆಪಿ ಅಪೋಸೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ, ಇನ್ನೊಂದು ಪರವಾಗಿ ಮಾತಾಡ್ತಾ ಇದ್ದಾರೆ. ನಿಮ್ ಪರವಾಗಿ ವಿನಾಯಕ್ ಕಾಂತರಾಜು ದಾರಿ ತಪ್ಪಿದೆ. ಒಂದೇ ಒಂದು ಕ್ಷಣ ಮುಗಿಸ್ಬಿಡ್ತೀನಿ. ನಿಮ್ಮ ಇತಿಹಾಸ ದಯವಿಟ್ಟು ಕ್ಷಮಿಸಿ. ಇತಿಹಾಸವನ್ನ ಮಾತಾಡೋ ವೇದಿಕೆ ಅಲ್ಲ ಇದು. ಒಂದೇ ಒಂದು ನಿಮಿಷ ಮಾತಾಡಿ ಪರವಾಗಿಲ್ಲ. ನೀವು ಮಾತಾಡಿ ಒಂದ್ ಸೆಕೆಂಡ್. ಓಕೆ, ಸಿಜೆಪಿ ಬಗ್ಗೆ ನಿಮ್ಗಳ ಅಭಿಪ್ರಾಯವನ್ನ ಕೇಳಬೇಕಿತ್ತು, ಕೇಳಿದ್ದೀನಿ. ಸಮಯ ಚರ್ಚೆಯನ್ನ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.